ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲವ್ ಲೈಫಲ್ಲಿ ಈಗ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ಟೋರಿ ಏನು ನಡೀತಿದೆ ಅಂತ. ನಿಮಗೆ ಗೊತ್ತಿಲ್ಲ ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಿಮ್ಮ ಮಧ್ಯೆ ಅವ್ರ ಮಧ್ಯೆ ತುಂಬಾ ಡಿಸ್ಟರ್ಬೆನ್ಸ್ ಇರ್ಬೋದು, ದೂರ ಇರ್ಬೋದು, ಹತ್ತಿರದಲ್ಲಿರ್ಬೋದು, ಅನುಮಾನಗಳಿರ್ಬೋದು. ಬಟ್ ಯಾವ ರೀತಿಯಲ್ಲಿ ಒಂದು ಎನರ್ಜಿ ವೈಸ್ ನಿಮಗೆ ಏನು ಫೀಲಿಂಗ್ಸ್ನ ಕೊಡ್ತಾ ಇದೆ, ಯಾವ ರೀತಿಯಲ್ಲಿ ಏನು ನಡೀತಾ ಇದೆ ನಿಮ್ಮ ಲವ್ ಲೈಫಲ್ಲಿ, ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ಟೋರಿಗಳು ಏನಿದೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿಗಳನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಲವ್ ಲೈಫಲ್ಲಿ ಈಗ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ಟೋರಿಗಳು, ನಿಮ್ಮ ವ್ಯಕ್ತಿ ಏನು ಹೇಳ್ಬೋದು, ನಿಮಗೆ ಗೊತ್ತಿಲ್ಲದೆ ಇರುವಂಥ ಸಿಚುವೇಶನ್ಗಳು ಏನು ನಡೀತಾ ಇರ್ಬೋದು ಅಂತ ನೋಡೋಣ. ಯೂನಿವರ್ಸ್ ತುಂಬ ಮೆಮೊರಿಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ತುಂಬ ನಿಮಗೆ ತುಂಬಾ ನಿಮಗೆ ಹೇಳ್ದೇ ಇರ್ಬೋದು, ಕೆಲವೊಂದು ವಿಚಾರಗಳಿರ್ಬೋದು. ಅದು ಒಂದು ರೀತಿಯಲ್ಲಿ ಮೆಮೊರಿಯಾಗಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ತಾ ಇರುವಂಥದ್ದು, ಇಮ್ಯಾಜಿನೇಷನ್ ನಡೀತಾ ಇರುವಂಥದ್ದು. ಮತ್ತು ಒಂದು ರೀತಿ ನಿಮ್ಮ ಮೇಲೆ ತುಂಬಾ ಕ್ರಶ್ ಆಗಿರ್ಬೋದು. ಕೆಲವರು ಇಲ್ಲಿ ಮ್ಯಾರೇಜ್ ಕೂಡ ಆಗಿರುವಂಥವ್ರ ಮೇಲೆ ಮತ್ತೆ ಕ್ರಶ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ಅವರ ಒಂದು ಕಂಡೀಷನ್ ಏನಿದೆ ಅದು ನಿಮಗೆ ಒಂದು ರೀತಿ ಸೀಕ್ರೆಟಾಗಿ ಕೆಲವೊಂದು ವಿಚಾರಗಳು ನಡೀತಾ ಇರ್ಬೋದು. ಯಾವ ರೀತಿ ಅಂತ ಅಂದರೆ ಅವ್ರ ಮ್ಯಾರೇಜ್ ಆಗಿರೋದ್ರ ಬಗ್ಗೆ ನಿಮಗೆ ವಿಷಯನ ತಿಳಿಸಿಲ್ದೆ ಇರ್ಬೋದು. ಮತ್ತು ನೆಕ್ಸ್ಟು ನಿಮಗೆ ತಿಳಿಸುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ತುಂಬಾ ಇಲ್ಲಿ ಕ್ರಶ್ ಎನರ್ಜಿನ ಹೇಳ್ತಾ ಇದೆ, ಇಮ್ಯಾಜಿನೇಷನ್ ಹೇಳ್ತಾ ಇದೆ. ಒಂದಿಷ್ಟು ನೀವು ಅಕ್ಸೆಪ್ಟ್ ಮಾಡಲಿ ಅನ್ನೋ ವಿಚಾರಗಳು ತುಂಬಾ ನಡೀತಾ ಇರುತ್ತೆ. ಯಾವಾಗಲೂ ಕೂಡ ನೀವು ಅಕ್ಸೆಪ್ಟ್ ಮಾಡಿದರೆ ಅವರು ತುಂಬಾ ಒಂದು ರೀತಿಯಲ್ಲಿ ಫುಲ್ ಖುಷಿ ಆಗುವಂಥದ್ದು ಅವ್ರ ಜೀವನದಲ್ಲಿ ನಡೀತಾ ಹೋಗುತ್ತೆ ಅನ್ನೋ ಇಮ್ಯಾಜಿನೇಷನಲ್ಲೂ ಕೂಡ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಈಗ ಅವ್ರ ಇಮ್ಯಾಜಿನ್ ಏನಿದೆ, ಅವ್ರು ಏನು ಥಿಂಕ್ ಮಾಡ್ತಿದ್ದಾರೆ ಅಂದರೆ ನೀವು ಅವರನ್ನು ಆಕ್ಸೆಪ್ಟ್ ಮಾಡಿದರೆ ಸಾಕು. ಇನ್ನು ಮಿಕ್ಕಿರೋದೆಲ್ಲವೂ ಕೂಡ ಅವ್ರ ಸ್ಟ್ರೆಸ್ ಆಗಿರ್ಬೋದು, ಅವ್ರ ಸ್ಮೈಲ್ ಆಗಿರ್ಬೋದು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಇಮ್ಯಾಜಿನ್ನಲ್ಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ತುಂಬಾ ನಿಮಗೆ ಕ್ರಶ್ ಇದೆ. ಆಲ್ಮೋಸ್ಟ್ ಅವ್ರಿಗೆ ಬೇಜಾರಾಗ್ತಿರ್ಬೋದು, ಅವ್ರಿಗೆ ಆಲ್ಮೋಸ್ಟ್ ಮದುವೆ ಆಗಿರ್ಬೋದು. ಹಂಗಾಗಿ ಅವರಿಗೆ ಒಂದು ರೀತಿ ಗೊತ್ತಿಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ತಗೊಳ್ಳಿ. ಕ್ರಶ್ ಆಗಿರೋರು ಆಲ್ಮೋಸ್ಟ್ ಮತ್ತೆ ಮ್ಯಾರೇಜ್ ಆಗಿರೋರಿಗೆ ಕ್ರಶ್ ಆಗಿದೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಫೀಲಿಂಗ್ಸ್ ಭಯ ಕಾಡ್ತಾ ಇದೆ. ಆಲ್ರೆಡಿ ಅವ್ರಿಗೆ ಮದುವೆ ಆಗಿದೆ, ಮತ್ತು ಅದನ್ನು ಹೇಗೆ ಶೇರ್ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು ಆ್ಯಕ್ಚುಲಿ ಇಲ್ಲಿ. ಹಾಗಾಗಿ ಒಂದು ರೀತಿಯಲ್ಲಿ ಅವರು ಟ್ರಿಗರ್ ಅಂತೂ ಇದೆ ಅವ್ರಿಗೆ. ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸಮಾಜದ ಮುಂದೆ ಹೇಗೆ ಒಪಿನಿಯನ್ ಹೇಳಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿ ಇದ್ದಾರೆ ಕೆಲವರು ಅಂತ ಕೂಡ ಬಂದಿರುವಂಥದ್ದು. ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು, ಅದನ್ನು ಅವರು ಕೂಡ ಶೇರ್ ಮಾಡದೇ ಇರ್ಬೋದು, ನೀವು ಕೂಡ ಶೇರ್ ಮಾಡದೇ ಇರ್ಬೋದು. ಮತ್ತು ಒಂದು ಅನ್ಕಂಡೀಷನಲ್ ಆಗಿರುವಂಥದ್ದು ನಿಮ್ಮ ಪ್ರೀತಿಯಲ್ಲಿ ಪ್ರೀತಿ ಇದೆ, ಒಂದು ಡಿವೈನ್ ಕನೆಕ್ಷನ್ ಇದೆ, ಎಲ್ಲವೂ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಇಲ್ಲ ಅವರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಿದೆ, ಇಲ್ಲ ನೀವು ಅವರನ್ನು ಇಷ್ಟಪಡ್ತಾ ಇದ್ದಾರೆ, ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಎಲ್ಲವೂ ಗೊತ್ತಿದೆ. ಬಟ್ ಇಬ್ಬರೂ ಕೂಡ ಒಂದು ಇಮ್ಯಾಜಿನಲ್ಲೇ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ಒಂದು ಮೆಮೊರಿ ಇದೆ, ಕನಸು ಕಾಣ್ತಾ ಇದ್ರೆ ಜಾಸ್ತಿ ನೀವು ಹಳೆಯದನ್ನು ನೆನ್ಪು ಮಾಡ್ಕೊಳ್ತಾ ಇರ್ಬೋದು. ಒಂದು ಕನ್ಫ್ಯೂಷನ್ಸ್ ಆಗಲೇ ಹೇಳಿದವ್ರ ರೀತಿಯಲ್ಲಿ ತುಂಬಾ ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು, ಜೆಲಸಿ ಫೀಲ್ ಇರ್ಬೋದು, ಅವ್ರ ಮೇಲೆ ಪದೇ ಪದೇ ಬರ್ತಾ ಇರುತ್ತೆ ಒಂದು ರೀತಿಯಲ್ಲಿ. ಮತ್ತು ಒಂದೊಂದ್ಸಲ ನಿಮ್ಗೆ ಅನಿಸುತ್ತೆ ಅಯ್ಯೋ ಅವ್ರಿಗೆ ಇಷ್ಟಪಡದೇ ಇರ್ಬೋದು. ಹಾಗಾಗಿ ಏನೋ ಅಂದರೆ ನಿಮ್ಮನ್ನು ಅವರು ಇಷ್ಟಪಡ್ತಿದ್ದಾರಾ, ಖಂಡಿತವಾಗ್ಲೂ ಇಷ್ಟಪಡ್ತಿದ್ದಾರಾ ಅನ್ನೋದು ಕೂಡ ಅವ್ರ ಮೈಂಡಿಗೆ ಬರ್ತಾ ಇರುವಂಥದ್ದು. ಮತ್ತು ಅವ್ರಿಗೆ ಒಂದೊಂದ್ಸಲ ಅನಿಸೋದು ಇವ್ರಿಗೆ ಒಂದು ಕಡೆಯಿಂದ ಒನ್ ಸೈಡ್ ಲವ್ ಇದೆಯಾ ಅನ್ನೋದು ಒಂದೊಂದ್ಸಲ ಅನಿಸುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಒಂದು ಫೈನಲಿ ಡಿಸಿಷನ್ ಏನಿದೆ ಅದು ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಬಿಫೋರ್ ಆಫ್ಟರ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಅವರು ನಿಮ್ಮ ಸೋಲ್ ಕನೆಕ್ಷನ್ ಆಗಿರ್ಬೋದು. ಮ್ಯಾರೇಜ್ ಆಗಿಲ್ಲದೆ ಇರೋರಿಗೆ ಖಂಡಿತವಾಗ್ಲೂ ಒಂದು ಸೋಲ್ ಕನೆಕ್ಷನ್ ನಡೀತಾ ಇದೆ. ನಿಮಗೆ ಒಂದು ಸಿಂಗಲ್ಸ್ ಯಾರಿದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಸೋಲ್ ಯಾರಿದೆ, ಫೈನಾನ್ಷಿಯಲಿ ಮದುವೆ ವಿಚಾರವಾಗಿ, ನಿಮ್ಮ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಖಂಡಿತವಾಗ್ಲೂ ಕೂಡ
ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಡೆಸ್ಟಿನಿ ಯಾರಿದ್ದಾರೆ, ಏನು ಫೈನಲಿ ಯಾರು ನಿಮ್ಮ ಜೊತೆ ಮದುವೆ ಆಗ್ಬೋದು, ಪ್ರೀತಿಲಿ ಬೀಳುವಂಥದ್ದು ಖಂಡಿತವಾಗ್ಲೂ ಕೂಡ ನಡೆಯುತ್ತೆ ಅಂತ ಬಂದಿರುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಮೇಲೆ ತುಂಬಾ ಇಲ್ಲಿ ಡೌಟ್ ಬರುವಂಥದ್ದು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಏನೋ ಸರ್ಚಿಂಗ್ ನಡೀಬೋದು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಮ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಏನಂತ ಅಂದರೆ ಏನಾದರೂ ಸಮಸ್ಯೆ ಆಗುತ್ತಾ, ಇವ್ರ ಮೇಲೆ ನಂಬಿಕೆ ಇಡ್ಬೋದಾ ಅಂತ ಒಂದೊಂದ್ಸಲ ಅವ್ರಿಗೆ ಭಯ ಕಾಡುತ್ತೆ. ಯಾಕೆ ಅಂದರೆ ಅವ್ರಿಗೆ ಒಂದಿಷ್ಟು ಆಗಲೇ ಹೇಳ್ದಂಗೆ ಡೌಟ್ ಯಾಕೆ ಪಡ್ತಾರೆ ಅಂತ ಆಲ್ಮೋಸ್ಟ್ ಗೊತ್ತಿದೆ. ಈ ಕಾರ್ಡ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅವರ ಜೀವನದಲ್ಲಿ ಮೀನ್ಸ್ ನೀವು ಅವ್ರ ಜೊತೆ ಶೇರ್ ಮಾಡಿಕೊಂಡು ಎಲ್ಲವನ್ನು ಹೇಳ್ಕೊಂಡು ಮತ್ತೆ ಏನಾದರೂ ಮೋಸ ಹೋಗ್ಬಿಡ್ತೀನಿ ಅನ್ನೋ ಭಯ ಅವ್ರಿಗೆ ತುಂಬ ಕಾಡ್ತಿರುತ್ತೆ ಅಂತ ಇದೆ. ಅವ್ರ ಲೈಫಲ್ಲಿ ಮತ್ತೆ ಆಲ್ರೆಡಿ ಒಂದು ಬ್ರೇಕಪ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಪದೇ ಪದೇ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು, ಇಲ್ಲ ನಿಮಗೆ ಫೀಲ್ ಆಗ್ತಾ ಇರ್ಬೋದು, ಒಂದು ಪೊಸೆಸಿವ್ನೆಸ್ ಬಂದಿರ್ಬೋದು, ಈ ವಿಚಾರವಾಗಿ ಯಾರೋ ಇರ್ಬೋದೇನೋ, ನಿಮಗೆ ಪರಿಚಯ ಮಾಡಿಸಿಕೊಟ್ಟಿರ್ಬೋದೇನೋ, ಇಲ್ಲ ಪಾಸ್ಟಿನ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿರ್ಬೋದೇನೋ, ಮತ್ತು ಇರುವಂಥ ಸಿಚುವೇಶನಲ್ಲಿ ಏನಾದರೂ ಈ ಥರ ಸಮಸ್ಯೆ ನಡೀತಾ ಇದೆಯಾ, ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆಯಾ ಅಂತ ಖಂಡಿತವಾಗ್ಲೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ 3 ಕಾರ್ಡ್ಸನ್ನು ಇಡ್ತೀನಿ. ಫೈನಲಿ ಸ್ಟೋರಿ ಏನಿದೆ ನಿಮ್ಮ ಲೈಫಲ್ಲಿ ಸಿಂಗಲ್ ಇಡ್ತೀನಿ. ಇದು ನಂಬರ್ 1 ಆಗಿರುತ್ತೆ. ಓಕೆ, ನಂಬರ್ 2, ನಂಬರ್ 3 ಆಗಿರುತ್ತೆ. ಓಕೆ, ನಿಮಗೆ ಈ 3ರಲ್ಲಿ ಯಾವುದನ್ನು ತೊಗೊಳ್ಬೇಕು ಅಂತ ಅನಿಸುತ್ತೆ ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಲೆಟರ್ ವೈಸ್ ಇಡ್ತೀನಿ. ಬಟ್ ಈ 1, 2, 3 ಕಾರ್ಡಲ್ಲಿ ನಿಮಗೆ ಯಾವುದು ರೆಸನೆಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. 1, 2, 3 ಇದೆ. ನಂಬರ್ ವೈಸ್ ಇದನ್ನು ನೀವು ತೊಗೊಳ್ಬೋದು. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಫೈನಲಿ ಏನು ನಡೆಯುತ್ತೆ ಅಂತ ಫೈನಲಿ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು, ನಿಮ್ಮನ್ನು ನೋಡುವಂಥದ್ದು, ನಿಮ್ಮ ಜೊತೆ ಅವರು ಊಟ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ತುಂಬಾ ಎಂಜಾಯ್ಮೆಂಟ್ನ ಮಾಡಬೇಕು ಅಂತ ಫೀಲ್ ಮಾಡ್ತಾ ಇರ್ಬೋದು. ಒಂದು ರೀತಿಯಲ್ಲಿ ಒಂದು ಟ್ರಿಪ್ ಆಗಿರ್ಬೋದು, ಅವ್ರು ಅಂದ್ಕೊಂಡಿರುವಂಥ ರೀತಿಯ ಜಾಗಗಳಿಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ನಿಮ್ಮ ಜೊತೆ ಏನು ಓಪನ್ ಅಪ್ ಆಗಿ ಮಾತಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಖಂಡಿತವಾಗ್ಲೂ ಒಂದು ಡಿನ್ನರ್ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ನಿಮ್ಮ ಜೊತೆ ಎಂಜಾಯ್ ಮಾಡ್ತಾ ಅವರ ಮಾತನ್ನು ಶೇರ್ ಮಾಡುವುದಾಗಿರ್ಬೋದು. ಮತ್ತು ಇಲ್ಲಿ ಕೆಲವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಅವರು ಬೇಗ ಬಂದು ನಿಮ್ಮ ಹತ್ರ ಎಲ್ಲವನ್ನು ಶೇರ್ ಮಾಡುವುದು, ಎಲ್ಲ ಔಟ್ಸೈಡ್ ಹೋಗುವಂಥ ಸಾಧ್ಯತೆ ಇದೆ. ಫೈನಲ್ ಆಗಿ ಇದು ಓವರಲ್ ಆಗಿ ಹೇಳಬೇಕು ಅಂತ ಅಂದರೆ ತುಂಬಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರುವಂಥದ್ದು. ಓಕೆ, ಪ್ರೆಷರ್ ಅವರು ಏನೋ ಅಂದ್ಕೊಳ್ತಿದ್ದಾರೆ, ನಿಮ್ಮನ್ನು ಸರ್ಪ್ರೈಸ್ ಆಗಿ ಏನೋ ಕೊಡಬೇಕು ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಯಾವಾಗಲೂ ಕೂಡ ಓಡ್ತಾ ಇರುತ್ತೆ ಅಂತ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ತುಂಬಾ ನೆಸೆಸಿಟಿ, ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇರುವಂಥದ್ದು. ಬಟ್ ಅವ್ರು ತುಂಬಾ ನಿಮ್ಮ ಮುಂದೆ ತೋರಿಸ್ಕೊಳ್ಬೋದು, ತೋರಿಸ್ಕೊಳ್ದೇ ಇರ್ಬೋದು. ಬಟ್ ತುಂಬಾ ಅವ್ರಿಗೆ ಅನ್ನಿಸ್ತಿರುತ್ತೆ ನೀವಿಲ್ಲ ಯಾವಾಗಲೂ ಕೂಡ ನೀವು ಅವ್ರ ಜೊತೆ ಇಲ್ಲ ಅಂತ ಅಂದರೆ ಅವ್ರಿಗೇನೋ ಒಂದು ರೀತಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ನೀವು ಬೇಕು ಅನ್ನೋದು ಅವ್ರಿಗೆ ಯಾವಾಗಲೂ ಅವ್ರ ತಲೆಯಲ್ಲಿ ಇರುತ್ತೆ ಅಂತ, ನೀವು ಅವ್ರಿಗೆ ಬೇಕು ಅನ್ನೋದು ಅವ್ರು ಯಾವಾಗಲೂ ಯೋಚನೆಯನ್ನು ಮಾಡ್ತಿರ್ತಾರೆ. ಓಕೆ, ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ. ಓಕೆ, ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ನೀವು ಒಂದು ರೀತಿ ಅವರು ರೋಮಿಯೋ ಜೂಲಿಯಟ್ ಥರ ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ನಿಮ್ಮ ಒಂದು ಪ್ರೀತಿ ಏಜ್ ಡಿಫ್ರೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಇನ್ನು 16 to 18 ಈ ಏಜ್ ಮೇಗೆ ಸಂಬಂಧಪಟ್ಟಿರೋರಾಗಿರ್ಬೋದು. ಮತ್ತು ಒಂದು ರೀತಿಯಲ್ಲಿ ನೀವು ಮಾತಾಡೋ ರೀತಿಯಾಗಿರ್ಬೋದು, ಉಸಿರಾಡುವಂಥದ್ದಾಗಿರ್ಬೋದು. ಮತ್ತು ನೀವು ಅವ್ರ ಜೊತೆ ಶೇರ್ ಮಾಡಲಿಲ್ಲ ಅಂದರೆ ಅವ್ರ ಜೊತೆ ನೀವು ಮಾತಾಡಲಿಲ್ಲ ಅಂತಂದರೆ ತುಂಬಾ ಅವ್ರಿಗೆ ಫೀಲ್ ಆಗುತ್ತೆ ಅನ್ನೋದು ಇಲ್ಲಿ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ 1, 2, 3 ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.